6:10 ಬನ್ನಿ ಹೋಗಿ ಬರುವ ವಾಕಿಂಗಿಗೆ. ಬರ್ರ ಕನ್ನಡದ ಕಣ್ಮನೆಗಳಿಗೆ ವೆಲ್ಕಮ್ ಟು ಜಸ್ಟ್ ಲಾಕ. ಸೈಡ್ಗೆ ಬಂದು ವಾಕ್ ಮಾಡ್ತಾ ಇದ್ದೀನಿ. 6 ಗಂಟೆಗೆ ಎಲ್ಲರೂ ವಾಕ್ ಮಾಡ್ತಾರೆ. ಸ್ಪೆಷಲ್ ಏನಪ್ಪ ಅಂತ ಹೇಳಿದ್ರೆ ನಂದು ಸ್ಲೀಪಿಂಗ್ ಸೈಕಲ್ ಎಲ್ಲ ಹೆಚ್ಚು ಕಮ್ಮಿ ಆಗಿತ್ತು. ಅಂದರೆ 12, 1, 2, 3 ಗಂಟೆ ಎಷ್ಟೊತ್ತಿಗೆ ನಿದ್ದೆ ಮಾಡ್ತಿದ್ದೆ ಅಂತ ಹೇಳಲಿಕ್ಕೆ ಆಗ್ತಾಯಿದ್ದಿಲ್ಲ. ಅದನ್ನೆಲ್ಲ ಒಂದು ಆರ್ಡ್ರ್ನಲ್ಲಿ ಮಾಡಬೇಕಾಗಿತ್ತು. ಸೊ ಒಂದು ಕರೆಕ್ಟ್ ಸಮಯಕ್ಕೆ ಎದ್ದೇಳೋದು ಮತ್ತು ನಿದ್ರೆ ಮಾಡೋದು ಅಂತೇಳಿ ಒಂದು ತೀರ್ಮಾನ ತಗೊಂಡಿದ್ದೀನಿ. ಇವತ್ತು ಡೇ 3 ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಒಂದು ಸತಿ ಎದ್ಮೇಲೆ ಓಕೆ, ಆಲ್ ಫೈನ್. ನೋಡು, ಈಗ 3ನೇ ದಿನ. ಇನ್ನು ಎಷ್ಟು ದಿನ ಒಟ್ಟಿಗೆ ಮಾಡಲಿಕ್ಕಾಗುತ್ತೆ ಅಂತೇಳಿ, ಕಂಪ್ಲೀಟ್ ಮಾಡಲಿಕ್ಕೆ ಆಗುತ್ತಾ ಇಲ್ಲ ಒಟ್ಟಿಗೆ ನೋಡೋಣ. ಈ ಪಾರ್ಕಲ್ಲಿ ಅರ್ಲಿ ಮಾರ್ನಿಂಗ್ ಅಥವಾ ಈವ್ನಿಂಗ್ ಬರಲಿಕ್ಕೆ ಖುಷಿಯಾಗುತ್ತೆ. ಏಕೆಂದರೆ ಇಲ್ಲೆಲ್ಲ ಮಕ್ಕಳು ಆಟ ಆಡ್ತಾ ಇರ್ತಾರೆ ಪಾರ್ಕ್ನಲ್ಲಿ. ದೊಡ್ಡವರು ಆ ಕಡೆ ಕಲ್ಲು ಮೇಲೆ ಕೆಲವರು ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಕೆಲವರು ಕೂತ್ಕೊಂಡಿರ್ತಾರೆ. ಸಂಡೇ ಅಂತೂ ಫುಲ್ ರಶ್ ಆಗಿರುತ್ತೆ ಇಲ್ಲಿ. ಮಕ್ಕಳು ಸುಮಾರು ಜನ ಬರ್ತಾರೆ ಆಟ ಆಡಲಿಕ್ಕೆ. ನೋಡಲಿಕ್ಕೆ ಖುಷಿಯಾಗುತ್ತೆ. ಸ್ವಲ್ಪ ಮುಂಚೆ ಇಲ್ಲಿ ಇದ್ದಿಲ್ಲ. ಇವಾಗ ಇದು ನೋಡಿದರೆ ಸೇತುವೆ ಥರ ಸಣ್ಣದೊಂದು. ಮಳೆ ಟೈಮಲ್ಲಿ ಇಲ್ಲ ನೀರು ತುಂಬೋದು. ನೋಡಲಿಕ್ಕೆ ಮಕ್ಕಳಿಗೆ ಓಡಾಡಲಿಕ್ಕೆ ಖುಷಿಯಾಗುತ್ತೆ. ಇವಾಗ ಒಂದು 35-40 ನಿಮಿಷಗಳ ಕಾಲ ವಾಕಿಂಗ್ ಆಯಿತು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಎಕ್ಸಸೈಸ್ ಮಾಡು. ತುಂಬ ಸಮಯ ಆಗಿತ್ತು ಎಕ್ಸಸೈಸ್ಗಳೆಲ್ಲ ಮಾಡಿ. ಸೊ ನೆನ್ನೆ ಸ್ವಲ್ಪ ಮಾಡಿದ್ದೆ, ಸ್ವಲ್ಪ ಮಾಡಿದೆ. ಸ್ವಲ್ಪ ಲೈಟಾಗಿ ಕೈ ನೋವ್ತಾ ಉಂಟು. ನಾಳೆ ಏನಾಗುತ್ತೆ ಗೊತ್ತಿಲ್ಲ, ನೋಡೋಣ. एक्सरसाइज ಮಾಡಿ ಮತ್ತೆ ಸಿಗ್ತೇನೆ. कितने तेजस्वी लोग हैं हमारे पास, कितने शानदार विचार रखते हैं जी. ಇವತ್ತಿನ ಎಕ್ಸಸೈಸ್ ರೂಟೀನ್ ಇಲ್ಲಿಗೆ ಮುಗೀತು. ಮತ್ತು ಸಂಜೆ ಓದುವಾಗ ಸಿಗು. ದಿನ 3 ಓದುವ ಸಮಯ. ಈಗ ಸಮಯ 7:54. ಡ್ಯೂಟಿಯಿಂದ ಬಂದಿದ್ದೀನಿ. ಓದ್ಬಿಟ್ಟು ಮತ್ತು ಧ್ಯಾನನ ಶುರು ಮಾಡೋಣ. ಈಗ ಮುಗಿಯಿತು ಓದಿನ ಸರದಿ. ಈಗ ಧ್ಯಾನದ ಸರದಿ. ಧ್ಯಾನದಲ್ಲಿ ತಲ್ಲೀನರಾಗಿ ನಾವೆಲ್ಲರೂ ಒಂದುಗೂಡಿ ಕಣ್ಣು ಮುಚ್ಚಿ ದೇವರನ್ನು ಸ್ಮರಿಸುವ. ಇಹಲೋಕದ ಎಲ್ಲ ಕಣ್ಣಿಗೆ ಕಾಣುವಂತಹ ವಸ್ತುಗಳನ್ನು ಮರೆತು ನಾವು ದೇವರಲ್ಲಿ ತಲ್ಲೀನರಾಗಿ ಶೂನ್ಯದತ್ತ ಸಾಕು. ಬನ್ನಿ ನನ್ನೊಟ್ಟಿಗೆ ಸೇರಿ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ? ನೋಡಿ ಹೊರಗಡೆ
ಇವತ್ತಿಗೆ 3ನೇ ದಿನ ಮುಗಿಯುತ್ತೆ. 4ನೇ ದಿನ ಮಾರ್ನಿಂಗ್ ಸಿಗುವ. ಅಲ್ಲಿವರೆಗೂ ನಮಸ್ಕಾರ.